ರಾಜಾಧಿರಾಜ ಬೆಳ್ಳಂಬೆಳಗ್ಗೆನೆ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಹಿಂದೂ ಪೌರಾಣಿಕ ಮಹಾಕಾವ್ಯವನ್ನು ಆಧರಿಸಿದ ಈ ಭವ್ಯ ಚಿತ್ರದಲ್ಲಿ ಭಾರತದ ಟಾಪ್ ಮೋಸ್ಟ್ ಹೀರೋ ಕನ್ನಡದ ಯಶ್, ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಟ್ರೇಲರ್ನಲ್ಲಿ ಚಿತ್ರದ ದೃಶ್ಯಗಳು ಅದ್ಭುತವಾಗಿದ್ದು, ನಟ ಯಶ್ ರಾವಣನಾಗಿ ಇಡೀ ಟ್ರೈಲರ್ನನ್ನೇ ಕಬ್ಜಾ ಮಾಡಿ ಎಲ್ಲರನ್ನ ಮೆಚ್ಚಿಸಿದ್ದಾರೆ. ರಾಮಾಯಣಕ್ಕಾಗಿ ಬಹುದಿನಗಳಿಂದ ಕಾಯ್ತಾ ಇದ್ದ ಅಭಿಮಾನಿಗಳ ಕಾಯುವಿಕೆ ಕೊನೆಗೂ ಈಡೇರಿದೆ. ನಿತೇಶ್ ತಿವಾರಿ ಅವರ ಬಹುನಿರೀಕ್ಷಿತ ಚಿತ್ರ ರಾಮಾಯಣ ಭಾಗ 1 ಚಿತ್ರದ ಸ್ಫೋಟಕ ಟ್ರೇಲರ್ ಇದೀಗ ರಿಲೀಸ್ ಆಗಿದೆ. ಹಿಂದೂ ಪೌರಾಣಿಕ ಮಹಾಕಾವ್ಯವನ್ನು ಆಧರಿಸಿದ ಈ ಭವ್ಯ ಚಿತ್ರದಲ್ಲಿ ಭಾರತದ ಟಾಪ್ ಮೋಸ್ಟ್ ಹೀರೋ ಕನ್ನಡದ ಯಶ್ ರಾವಣನಾಗಿ ಅಬ್ಬರಿಸಿದ್ದಾರೆ. ರಣಬೀರ್ ಕಪೂರ್ ಭಗವಾನ್ ರಾಮನಾಗಿ ಜನರ ಹೃದಯಗಳನ್ನು ಗೆದ್ದಿದ್ದಾರೆ. ರಾಮಾಯಣ ಚಿತ್ರದ ಟ್ರೇಲರ್ ರಾವಣನ ಪ್ರಬಲ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ರಾವಣ ತನ್ನನ್ನು 3 ಲೋಕಗಳ ಅಧಿಪತಿ ಎಂದು ಘೋಷಿಸಿಕೊಳ್ಳುತ್ತಾನೆ. ಅವನ ದಬ್ಬಾಳಿಕೆ ಮತ್ತು ವಿನಾಶವು ಉತ್ತುಂಗಕ್ಕೆ ಏರಿದಾಗ ವಿಷ್ಣು ಲೋಕವನ್ನು ಸಮತೋಲನಗೊಳಿಸಲು ಮತ್ತು ಧರ್ಮವನ್ನು ರಕ್ಷಿಸಲು ಶ್ರೀರಾಮನಾಗಿ ಅವತರಿಸುತ್ತಾನೆ. ಇದರ ನಂತರ ಶ್ರೀರಾಮ ಪರದೆಯ ಮೇಲೆ ಪ್ರವೇಶ ಮಾಡ್ತಾನೆ. ಅವನು ಬಾಲ್ಯದಿಂದಲೇ ರಾಕ್ಷಸರನ್ನ ಸಂಹರಿಸಿ ನಂತರ ಸೀತೆಯನ್ನ ಮದುವೆಯಾಗುತ್ತಾನೆ. ಶ್ರೀರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾದಾಗ ಕಥೆಯು ಚಿತ್ರದಲ್ಲಿ ಒಂದು ಪ್ರಮುಖ ತಿರುವು ಪಡೆಯುತ್ತದೆ. ಕಾಡಿನ ಈ ಕಠಿಣ ಪ್ರಯಾಣದಲ್ಲಿ ಸೀತೆ ಮತ್ತು ಲಕ್ಷ್ಮಣ ಅವನೊಂದಿಗೆ ಹೋಗ್ತಾರೆ. ಇದರ ನಂತರ ಲಂಕಾದ ರಾಜ ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ ಮತ್ತು ನಂತರದ ಅಧರ್ಮದ ಮೇಲೆ ಧರ್ಮದ ವಿಜಯಕ್ಕಾಗಿ ನಡೆಯುವ ಯುದ್ಧದ ಬಗ್ಗೆ ಒಂದು ನೋಟ ಬರುತ್ತೆ. ಇದರ ಅಡಿಪಾಯವನ್ನು ರಾಮಾಯಣ ಭಾಗ 1ರಲ್ಲಿ ನಾವು ಕಾಣಬಹುದು. ಗಮನಾರ್ಹವಾಗಿ ರಾಮಾಯಣದ ತಾರಾಗಣವು ಪ್ರಸುಪ್ತ ಸಿನಿಲೋಕದಲ್ಲಿ ಚರ್ಚೆಯಲ್ಲಿದೆ. ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಮತ್ತು ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತದ ಸೂಪರ್ ಸ್ಟಾರ್ ಯಶ್ ರಾವಣನ ಶಕ್ತಿಶಾಲಿ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಟಿ ಕಾಜಲ್ ಅಗರ್ವಾಲ್ ಮಂಡೋದರಿ ಪಾತ್ರದಲ್ಲಿ ಮತ್ತು ರವಿ ದುಬೆ ಲಕ್ಷ್ಮಣನ ಪಾತ್ರದಲ್ಲಿದ್ದರೆ, ಸನ್ನಿ ಡಿಯೋಲ್, ರಾಕುಲ್ ಪ್ರೀತ್ ಸಿಂಗ್ ಮತ್ತು ಅರುಣ್ ಗೋವಿಲ್ ಕೂಡ ಈ ಚಿತ್ರದ ಭಾಗವಾಗಿದ್ದಾರೆ. ನಮಿತ್ ಮಲ್ಹೋತ್ರಾ ನಿರ್ಮಿಸಿರುವ ರಾಮಾಯಣ 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಮೊದಲ ಭಾಗವು ಈ ದೀಪಾವಳಿಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು, 2ನೇ ಭಾಗವು 2027ರ ದೀಪಾವಳಿಯಂದು ಬಿಡುಗಡೆಯಾಗಲಿದೆ. ಎರಡೂ ಚಿತ್ರಗಳ ಬಜೆಟ್ ಸುಮಾರು 4,000 ಕೋಟಿ ಅಂತ ಅಂದಾಜು ಮಾಡಲಾಗ್ತಾ ಇದೆ. ರಾಮನ ಯುಗದ ಆರಂಭ.